ಗೆದ್ದು ಐಪಿಎಲ್ ಪ್ಲೇ ಆಫ್ ಲೆಕ್ಕಾಚಾರವೇ ತಲೆಕೆಳಗಾಗಿ ಐಪಿಎಲ್ 60ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಗುಜರಾತ್ ಟೈಟಾನ್ಸ್ ವಿರುದ್ಧ 29 ರನ್ಗಳ ಭರ್ಜರಿ ಜಯ ಸಾಧಿಸಿದ ಕ್ಷಣದಿಂದಲೇ ಪ್ಲೇ ಆಫ್ ರೇಸ್ ಮತ್ತೊಮ್ಮೆ ರೋಚಿ ನೀಡಿತ್ತು. ಈ ಗುರಿಯನ್ನ ಬೆನ್ನಟ್ಟಿದ್ದ ಗುಜರಾತ್ ಟೈಟಾನ್ಸ್ ಆರಂಭದಲ್ಲೇ ಸ್ಫೋಟಕ ಆಟವಾಡಿ ಪಂದ್ಯ ಕೈಯಲ್ಲೇ ಇದೆ ಅನಿಸಿತ್ತು. ನಾಯಕ ಶುಭಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಕೇವಲ 3 ಓವರ್ಗಳಲ್ಲಿ 42 ರನ್ಗಳ ಜೋಡಿ ಕಟ್ಟಿದ್ರು. ಆದರೆ ಸಾಯಿ ಸುದರ್ಶನ್ ರಿಟೈರ್ಡ್ ಆಗಿ ಹೊರನಡೆದ ಬಳಿಕ ಪಂದ್ಯದ ದಿಕ್ಕೇ ಬದಲಾಯಿತು. ನಂತರ ಬಂದ ಬ್ಯಾಟರ್ಗಳು ನಿರೀಕ್ಷಿತ ಕೊಡುಗೆ ನೀಡಲಿಲ್ಲ. ಆದರೂ ಗಿಲ್ ಮತ್ತು ಜಾಸ್ ಬಟ್ಲರ್ ಹೋರಾಟ ಮುಂದುವರೆಸಿದ್ರು. ಬಟ್ಲರ್ ಸ್ಫೋಟಕ ಅರ್ಧಶತಕ ಸಿಡಿಸಿದ್ರೆ ಗಿಲ್ 85 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದ್ರು. ಆದ್ರೆ ರನ್ ರೇಟ್ ಒತ್ತಡ ಹೆಚ್ಚಾದ ಕ್ಷಣದಲ್ಲಿ ಇಬ್ಬರು ಔಟ್ ಆದ್ರು. ಕೊನೆಯಲ್ಲಿ ಸಾಯಿ ಸುದರ್ಶನ್ ಅಜೇಯ ಅರ್ಧಶತಕ ಬಾರಿಸಿದ್ರು. ಆದ್ರೂ ತಂಡವನ್ನ ಗೆಲುವಿನ ದಡ ಸೇರಿಸಲು ಸಾಧ್ಯವಾಗಲಿಲ್ಲ. ಈ ಸೋಲಿನ ನಡುವೆಯೂ ಗುಜರಾತ್ಗೆ ಇನ್ನೂ ಪ್ಲೇ ಆಫ್ ಬಾಗಿಲು ತೆರೆದೇ ಇದೆ. 13 ಪಂದ್ಯಗಳಿಂದ 16 ಅಂಕಗಳಿರುವ ತಂಡಕ್ಕೆ ಮುಂದಿನ ಚೆನ್ನೈ ವಿರುದ್ಧದ ಪಂದ್ಯ ಡೂ ಆರ್ ಡೈ ಆಗಲಿದೆ. ಈ ಪಂದ್ಯ ಗೆದ್ದರೆ ಪ್ಲೇ ಆಫ್ ಟಿಕೆಟ್ ಬಹುತೇಕ ಖಚಿತವಾಗಲಿದೆ. ಆದ್ರೆ ಈ ಒಂದು ಪಂದ್ಯದಲ್ಲಿ ಗೆದ್ದದ್ದು ಕೇವಲ ಕೆಕೆಆರ್ ಮಾತ್ರವಲ್ಲ. ಪ್ಲೇ ಆಫ್ ಕನಸು ಕಾಣುತ್ತಿದ್ದ 4 ತಂಡಗಳಿಗೆ ಹೊಸ ಉಸಿರು ಸಿಕ್ಕಂತಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೆಕೆಆರ್ ಈ 4 ತಂಡಗಳಿಗೂ ಈಗ ಲೆಕ್ಕಾಚಾರಗಳ ನಡುವೆ ಇನ್ನೂ ಆಶಾಕಿರಣ ಜೀವಂತವಾಗಿದೆ. ಕೆಕೆಆರ್ ಸದ್ಯ 11 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿದ್ದು ಉಳಿದ 2 ಪಂದ್ಯಗಳನ್ನ ಗೆದ್ದರೆ 15 ಅಂಕ ತಲುಪಲಿದೆ. ಆದ್ರೆ ಅದಕ್ಕೆ ಇತರ ತಂಡಗಳ ಸೋಲುಗಳು ಕೂಡ ಅಷ್ಟೇ ಅಗತ್ಯ. ಚೆನ್ನೈ ಮತ್ತು ಡೆಲ್ಲಿ ಪರಿಸ್ಥಿತಿಯೂ ಇದೇ ರೀತಿ ಇದೆ. ಉಳಿದ ಪಂದ್ಯಗಳಲ್ಲಿ ಗೆಲುವು ಕಡ್ಡಾಯ. ಜೊತೆಗೆ ಬೇರೆ ತಂಡಗಳ ಫಲಿತಾಂಶವೂ ಅದರ ಪಾಲಿಗೆ ಬರಬೇಕು. ಇನ್ನೊಂದೆಡೆ ರಾಜಸ್ಥಾನ ಮಾತ್ರ ತನ್ನ ಕೈಯಲ್ಲೇ ಅವಕಾಶವನ್ನ ಇಟ್ಟುಕೊಂಡಿದೆ. ಉಳಿದ 3 ಪಂದ್ಯಗಳನ್ನ ಗೆದ್ರೆ ನೇರವಾಗಿ 18 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಪ್ರವೇಶಿಸಬಹುದು. ಒಟ್ನಲ್ಲಿ ಕೆಕೆಆರ್ನ ಈ ಒಂದು ಗೆಲುವು ಐಪಿಎಲ್ ಪಾಯಿಂಟ್ ಟೇಬಲ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ತಂಡಗಳು ಪ್ಲೇ ಆಫ್ ಪ್ರವೇಶಿಸಬಹುದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.